ಕಾರವಾರ ಜಿಲ್ಲಾಸ್ಪತ್ರೆಯ ಸಿಚುವೇಶನ್ ಹೇಗಿದೆ ಅನ್ನೋದನ್ನು ನೋಡಿದ್ರೆ ಇನ್ನು ಕಾರವಾರದ ಕೆಎಸ್ಆರ್ಟಿಸಿ ಡಿಪೋ ಪರಿಸ್ಥಿತಿ ಕೂಡ ಭಿನ್ನ ಆಗಿಲ್ಲ. ಅದು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಬಸ್ ಹೊರತೆಗೆಯೋದಕ್ಕೆ ಚಾಲಕರು ಪರದಾಡಿದ್ದಾರೆ. ಅಲ್ಲಿದ್ದಂಥ ವಸ್ತುಗಳನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡೋದಕ್ಕೆ ಹರಸಾಹಸವನ್ನ ಪಟ್ಟಿದ್ದಾರೆ ಸಿಬ್ಬಂದಿಗಳು. ಡಿಪೋ ಕಚೇರಿ ಜೊತೆಗೆ ಅಲ್ಲಿದ್ದಂಥ ಗಣಪತಿ ದೇವಸ್ಥಾನಕ್ಕೂ ಕೂಡ ನೀರು ನುಗ್ಗಿರುವಂಥ ಘಟನೆ ಆಗಿದೆ. ರಾತ್ರಿಯ ಮಳೆಗೆ ದೇವಸ್ಥಾನ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಅಲ್ಲಿ ಯಾವ ಪ್ರಮಾಣದಲ್ಲಿ ನೀರು ನುಗ್ಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆಯಲ್ಲಿ ಕೆಎಸ್ಆರ್ಟಿಸಿ ಡಿಪೋ, ಅಲ್ಲಿ ಯಾವ ಪ್ರಮಾಣದಲ್ಲಿ ನೀರು ನಿಂತ್ಕೊಂಡಿದೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆಯಲ್ಲಿ ದೇವಸ್ಥಾನಕ್ಕೂ ಕೂಡ ನೀರು ನುಗ್ಗಿದೆ. ದೇವಸ್ಥಾನ ಸಂಪೂರ್ಣವಾಗಿ ಅಲ್ಲಿ ಮುಳುಗಡೆ ಆಗಿರೋದನ್ನು ಕೂಡ ನೀವು ಗಮನಿಸಬಹುದು. ಮಳೆಯಿಂದಾಗಿ ಜನಜೀವನ ಸಾಕಷ್ಟು ಸಂಕಷ್ಟಮಯವಾಗಿರುವಂಥದ್ದು. ಜಿಲ್ಲೆಯ ಕಾರವಾರ ಪ್ರದೇಶದಲ್ಲಿ ಅಂತೂ ಸಾಕಷ್ಟು ಮಳೆ ಬಿದ್ದಿರುವುದರಿಂದ ಇಲ್ಲಿ ಅಲ್ಲಲ್ಲಿ ನೀರು ಹೊಕ್ಕಿರುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೆಲವರೇ ಮನೆಗಳ ಒಳಗೂ ಕೂಡ ನೀರು ಹೊಕ್ಕಿರುವಂಥದ್ದು. ಈಗ ಕಾರವಾರ ನಗರದಲ್ಲಿರುವಂತಹ ಡಿಪೋ ಕೆಎಸ್ಆರ್ ಡಿಪೋ ಇದೆ, ಸೊ ಅಲ್ಲಿ ಕೂಡ ನೀರು ಹೊಕ್ಕಿದೆ. ಪ್ರತಿಯೊಂದು ಕಡೆ ಕೂಡ ಇಲ್ಲಿ ಜಲಾವೃತ ಆಗಿರುವಂಥದ್ದು. ಇಲ್ಲಿ ನೋಡ್ಕೋಬಹುದು, ಇಲ್ಲಿ ಸಿಬ್ಬಂದಿ ಕೂಡ ಅಲ್ಲಿ ಅವ್ರ ಕಚೇರಿಗೆ ಹೋಗಬೇಕಾದ್ರೆ ಯಾವ ಮಟ್ಟದಲ್ಲಿ ಈಗ ನೀರು ಇದೆ ಅಂತ ತಿಳ್ಕೊಂಡು, ಸೊ ಇಲ್ಲಿ ತುಂಬ ಕಡೆ ಹೋಗುವಂಥ ಬಸ್ಗಳು ಇತ್ತು. ಅಂದರೆ ಜಿಲ್ಲೆ ಬೇರೆ ಬೇರೆ ಕಡೆ ಹೋಗುವ ಬಸ್ ಅದನ್ನು ಈಗ ಬೇರೆ ಕಡೆ ಶಿಫ್ಟ್ ಮಾಡೋ ಕೆಲಸ ಈಗ ಮಾಡಲಾಗಿರುವಂಥದ್ದು. ಯಾಕಂದರೆ ಒಂದು ವೇಳೆ ಬಸ್ ಒಳಗೆ ಇಂಜಿನ್ ಒಳಗೆ ನೀರು ಹೋಗ್ರೆ ಮತ್ತೆ ಬಸ್ಗಳನ್ನು ಕೂಡ ರಿಪೇರಿ ಮಾಡೋದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಪಕ್ಕದಲ್ಲಿ ಸಾಕಷ್ಟು ಬೈಕ್ಗಳು ಇವೆ, ಸೊ ಅವುಗಳು ಈಗ ಮುಳುಗುವ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇಲ್ಲಿ ಇನ್ನೂ ಜಾಸ್ತಿ ಮಳೆ ಆದರೆ ಇನ್ನೂ ಹೆಚ್ಚಿನ ಪ್ರಮಾಣದ ನೀರು ಇಲ್ಲಿ ಸಂಗ್ರಹ ಆಗುವ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಇದೊಂದು ಸಮಸ್ಯೆ ಏನಂದರೆ ಇಲ್ಲಿ ನಗರಸಭೆಯವರು ಚರಂಡಿ ವ್ಯವಸ್ಥೆ ಮಾಡಿಲ್ಲ. ಸೊ ಇದರಿಂದಾಗಿ ಇಲ್ಲಿ ನೀರು ಹೋಗೋ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಅಭಿವೃದ್ಧಿ ಆಗಿದೆ ಆದರೆ ಚರಂಡಿ ವ್ಯವಸ್ಥೆ ಮಾಡಿಲ್ಲ. ಇದರಿಂದಾಗಿ ಪ್ರತಿ ವರ್ಷ ಇಲ್ಲಿ ನೀರು ಹೋಗ್ತಾ ಇರುವಂಥದ್ದು. ಇಲ್ಲಿ ಆಫೀಸ್ ಇದೆ, ಆಫೀಸ್ ಒಳಗೂ ಕೂಡ ನೀರು ಹೋಗ್ತಿದೆ. ಸೊ ಇರೋ ಡಾಕ್ಯುಮೆಂಟ್ಸ್ಗಳಿತ್ತು ಅವುಗಳಿಗೂ ಕೂಡ ಹಾನಿಯಾಗಿರುವಂಥದ್ದು. ಸೊ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡೋ ಕೆಲಸ ಕೂಡ ಈಗ ಮಾಡಲಾಗಿದೆ. ಸೊ ಎಲ್ಲಿ ಕೂಡ ನೋಡಿದ್ರು ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಸೊ ಎಲ್ಲಿ ಕೂಡ ನೋಡಿದ್ರು ನೀರೇ ಇದೆ. ನಿನ್ನೆ ರಾತ್ರಿಯಿಂದ ಸುರಿದಂತಹ ಭಾರಿ ಮಳೆಯಿಂದಾಗಿ ಜಿಲ್ಲೆಯ ಕರಾವಳಿಯ ಭಾಗದಲ್ಲಂತೂ ಸಾಕಷ್ಟು ನೀರು ತುಂಬಿರುವಂಥದ್ದು. ಪ್ರತಿಯೊಂದು ಕೆಲವರ ಮನೆಗಳಿಗೂ ಕೂಡ ನೀರು ಹೋಗಿದೆ. ಸೊ ಪುಣ್ಯಕ್ಕೆ ಒಂದು ಹಂತಕ್ಕೆ ಮಳೆ ಸ್ವಲ್ಪ ಬ್ರೇಕ್ ಕೊಟ್ಟಿದ್ದರಿಂದ ನೀರು ಹರಿದು ಹೋಗಿರುವಂಥದ್ದು. ಆದರೆ ಕೆಲವೆಡೆ ಇನ್ನೂ ಕೂಡ ನೀರು ಹಂಗೆ ಇರುವಂಥದ್ದು. ಸೊ ಇಲ್ಲಿ ಜಿಲ್ಲಾಸ್ಪತ್ರೆಗೆ ಕೂಡ ಸಾಕಷ್ಟು ಸಮಸ್ಯೆ ಆಗಿತ್ತು. ಸೊ ಇಲ್ಲಿ ಒಂದೊಂದು ಗಲ್ಲಿಯಲ್ಲಿಯೂ ಕೂಡ ಸಮಸ್ಯೆ ಆಗಿರುವಂಥದ್ದು. ಕೆಲವೆಡೆ ಫ್ಲಾಟ್ಗಳ ಒಳಗೂ ಕೂಡ ನೀರು ಹೋಗಿದೆ. ಅವರ ವಾಹನಗಳು ಕೂಡ ಡ್ಯಾಮೇಜ್ ಆಗಿರುವಂಥದ್ದು. ಸೊ ಈಗ ಮಳೆ ಅವಾಂತರದಿಂದ ಜನಜೀವನ ಸಾಕಷ್ಟು ಸಂಕಷ್ಟಮಯವಾಗಿರುವಂಥದ್ದು. ಸೊ ಸರ್ಕಾರ ಈ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಅವರಿಗೆ ಪರಿಹಾರ ಒದಗಿಸುವ ಕೆಲಸ ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಗಿರೀಶ್ ನಾಗ್ ಜೊತೆ ಪ್ರಥಮ ಜಿಲ್ಲಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.